ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಅರಿಶಿನ ಕುಂಕುಮದ ಮಹತ್ವವನ್ನು ತಿಳಿಯೋಣ. ನಮ್ಮಲ್ಲಿ ಮುತ್ತೈದೆ ಸ್ತ್ರೀಯರಿಗೆ ಅರಿಶಿನ ಮತ್ತು ಕುಂಕುಮವು ಮುತ್ತೈದೆತನದ ಸಂಕೇತವಾಗಿದೆ. ಅದಕ್ಕೆ ಗೌರವವಿದೆ, ಪಾವಿತ್ರ್ಯತೆ ಇದೆ, ಪೂಜ್ಯ ಭಾವನೆ ಇದೆ. ಹಾಗಾಗಿ ಎಲ್ಲ ಮುತ್ತೈದೆ ಸ್ತ್ರೀಯರ ಅತಿ ಪ್ರಮುಖವಾದ ಸಂಪತ್ತು ಎಂದರೆ ಅರಿಶಿನ ಕುಂಕುಮ ಮಾತ್ರ. ವಿಶ್ವದಲ್ಲಿಯೇ ಅತ್ಯಂತ ಪುರಾತನವಾದ ಇತಿಹಾಸವಿರುವುದು ಈ ಅರಿಶಿನಕ್ಕೆ. ಭೂಮಿಯ ಒಳಗೆ ಗಿಡದ ಬೇರಿನಲ್ಲಿ ಹುಟ್ಟುವ ಈ ಅರಿಶಿನ ನಿತ್ಯದ ಅಡುಗೆಯಲ್ಲಿ, ದೇವತಾರಾಧನೆಯಲ್ಲಿ, ಮಂಗಳ ಕಾರ್ಯಗಳಲ್ಲಿ, ಮಂಗಳ ದ್ರವ್ಯಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಶೀತಕ್ಕೆ, ಗಾಯಕ್ಕೆ ಅರಿಶಿನದ ಪುಡಿ ಸಿದ್ಧೌಷಧವಾಗಿದೆ. ಇದು ರೋಗಾದಿಗಳಿಂದ ಕಾಪಾಡುವುದು. ಕ್ರಿಮಿಕೀಟಗಳು ಇದರ ಹತ್ತಿರ ಸುಳಿಯಲಾರವು. ಇದು ಆ್ಯಂಟಿಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು. ಈ ಅರಿಶಿನ ಮತ್ತು ಸುಣ್ಣದ ಮಿಶ್ರಣವೇ ಕುಂಕುಮವಾಗಿದೆ. ವಿವಾಹಿತ ಸ್ತ್ರೀಯರ ಮಂಗಳ ದ್ರವ್ಯಗಳಲ್ಲಿ ಅರಿಶಿನಕ್ಕಿಂತ ಕುಂಕುಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ, ಅಗ್ರಸ್ಥಾನವಿದೆ. ಸ್ತ್ರೀಯರು ಕುಂಕುಮವನ್ನು ತಮ್ಮ ಹಣೆಯಲ್ಲಿ ಭ್ರೂಮಧ್ಯೆ ಇಡಬೇಕು. ಎರಡೂ ಹುಬ್ಬುಗಳು ಕೂಡುವಲ್ಲಿಗಿಂತ ಕೆಳಗೆ ಬಾರದಂತೆ ಕುಂಕುಮವನ್ನು ಧರಿಸಬೇಕು. ಇದು ಇಡೀ ದೇಹದಲ್ಲಿ ಶಕ್ತಿ ಸಂಚಯನದ ಕೇಂದ್ರವಾಗಿದೆ. ಈ ಸ್ಥಾನದ ಮೂಲಕವಾಗಿಯೂ ಸ್ತ್ರೀಯರಿಗೆ ಸುಣ್ಣದ ಅಂಶವು ಪೂರೈಕೆಯಾಗಬೇಕಾಗಿರುವುದರಿಂದ ಕುಂಕುಮ ಧಾರಣೆ ಕಡ್ಡಾಯವಾಗಿದೆ. ಈ ಕುಂಕುಮದಿಂದ ಅವರ ಮುಖದಲ್ಲಿ ವರ್ಚಸ್ಸು ಹಾಗೂ ಧೀಶಕ್ತಿಯು ಹೆಚ್ಚುವುದು. ವಿಶೇಷವೆಂದರೆ ಕುಂಕುಮ ಧರಿಸಿದ ಸ್ತ್ರೀಯರ ಮುಖದರ್ಶನವು ಎಲ್ಲ ಕಾರ್ಯಗಳಿಗೂ ಶುಭಪ್ರದವೂ ಆಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾಮ, ಗಂಧ, ತಿಲಕ, ವಿಭೂತಿಗಳನ್ನು ಧರಿಸಿರುವವರು ಇರುವಂತೆ ಹಣೆಗೆ ಕುಂಕುಮವಿಡುವ ಪುರುಷರೂ ಇದ್ದಾರೆ. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಎಲ್ಲ ಸ್ತ್ರೀಯರು ಹಣೆಗೆ ಕುಂಕುಮವನ್ನಿಡುತ್ತಾರೆ. ಹಾಗೆಯೇ ವಿಶ್ವದೆಲ್ಲೆಡೆ ಕುಂಕುಮವಿಡದ ಸ್ತ್ರೀ ಪುರುಷರಿರಬಹುದು. ಆದರೆ ಔಷಧಿಯ ರೂಪದಲ್ಲಿ, ಅಡುಗೆಯ ರೂಪದಲ್ಲಿ ಅರಿಶಿನವನ್ನು ಬಳಸದವರು ಯಾರೂ ಇಲ್ಲ. ಅದರಲ್ಲೂ ಮೊದಲು ಅರಿಶಿನ ಕುಂಕುಮವನ್ನು ಕೊಂಡು ಮನೆಗೆ ತರುವ ಮೂಲಕ ಹಿಂದೂಗಳ ಎಲ್ಲ ಶುಭ ಕಾರ್ಯಗಳು ಆರಂಭವಾಗುತ್ತದೆ. ಹೀಗೆ ಅರಿಶಿನ ಕುಂಕುಮ ಶ್ರೇಷ್ಠವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.